ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಾವೆಲ್ಲೋ ಎಲೆಮರೆ ಕಾಯ್ತರ ನಾವು ಒಂದು ಪಾರಾಯಣನ ಮಾಡ್ತಾ ಇದ್ವಿ. ಇವತ್ತು ಸಮಸ್ತ ವೀಕ್ಷಕರಿಗೆ ಕರ್ನಾಟಕದ ಜನತೆಗೆ ನೀವು ನಮ್ಮನ್ನು ಪರಿಚಯಿಸ್ತಿದ್ದೀರಾ. ಹಾಗಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ. ನಿಮಗೂ ತುಂಬ ಧನ್ಯವಾದಗಳು. ನಿಮ್ಮ ಸಮಯವನ್ನು ಕೊಟ್ಟು ನಾವು ಹೇಳಿದ ತಕ್ಷಣ ಒಪ್ಕೊಂಡು ಬಂದಿದ್ದೀರಾ. ಈ ನನ್ನ ಪ್ರಶ್ನೆ ಏನಂದರೆ, ಇವಾಗ ಶ್ರೀಶಕ್ತಿ ಪಾರಾಯಣ ತಂಡ ಅಂತ ನೀವು ಹೇಳ್ತಾ ಇದ್ದೀರಾ. ಸಾಕಷ್ಟು ಕಡೆ ಭಜನಾ ಮಂಡಳಿ ಮತ್ತು ಒಂದು ಭಜನಾ ತಂಡ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಿಮ್ಮದು ಒಂದು ಡಿಫ್ರೆಂಟ್ ಆಗಿ ಪಾರಾಯಣ ತಂಡ ಅಂತ ಹೆಸರಿಟ್ಟಿದ್ದೀರಾ. ಯೂಶಲಿ ವೇದಗಳು ಹೇಳಬೇಕಾದಾಗೆಲ್ಲ ಪಾರಾಯಣ ಅಂತ ಹೇಳ್ತಾರೆ. ಸೊ ಇದ್ರ ವಿಶೇಷತೆ ಏನಂತ ತಿಳಿಸ್ಕೊಡಿ ಮ್ಯಾಮ್. ಈ ಪ್ರಶ್ನೆ ನಾವ್ ಎಲ್ಲಿ ಪಾರಾಯಣ ಮಾಡಕ್ ಹೋಗ್ತೀವೋ ಅವರು ಕೇಳೋರು, ನೀವು ಭಜನೆ ಹೇಳ್ತೀರಾ ಅಂತ. ಭಜನೆ ಅಲ್ಲ ಅದು, ಪಾರಾಯಣ ಅಂದ್ರೆ ಅದಕ್ಕೆ ಒಳ ಅರ್ಥ ತುಂಬಾ ಇದೆ. ಅವಾಗ ಏನು ಅನ್ನೋರು ಹೋದ್ ಕಡೆ ಎಲ್ಲ ಸ್ವಲ್ಪ ಹೇಳ್ತಿದ್ವಿ. ಇವತ್ ನಿಮ್ಮ ಮೂಲಕ ಇಡೀ ಕರ್ನಾಟಕ ಜನತೆಗೆ ಹೇಳ್ತೀನಿ. ಅದ್ರದ್ದು ಒಳ ಅರ್ಥ ಏನಂದ್ರೆ, ಪಾರ ಅಂದ್ರೆ ಸಂಸ್ಕೃತದಲ್ಲಿ ನಾವು ಪದೇ ಪದೇ ಅಂತ. ಆಮೇಲೆ ಆಯಣ ಅಂದ್ರೆ ಗುರಿ ಮುಟ್ಟೋದು. ನಾವು ಪದೇ 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 ನಾವು ನಾರಾಯಣನ್ ಸ್ಮರಣೆ ಆಗಿರ್ಬೋದು, ಲಲಿತಾದೇವಿ ಸ್ಮರಣೆ ಆಗಿರ್ಬೋದು, ಸಮಸ್ತ ಎಲ್ಲಾ ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಮೋಕ್ಷಕ್ಕೆ, ನಮ್ಮ ಸನಾತನ ಧರ್ಮನ ನಾವು ಎತ್ತಿ ಹಿಡಿಯುವಂತ ಕೆಲಸ ನಮ್ದಾಗ್ಬೇಕು.